ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಫೇಸ್ ಆ್ಯಂಡ್ ಬಾಡಿ ಟ್ಯಾನ್ ರಿಮೂವ್ ಮಾಡೋಕ್ಕೆ ಒಂದು ಪೌಡರ್ನ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಡು ಬರೋಣ. ಸಪೋಸ್ ನೀವು ಹೊರಗಡೆ ಹೋಗಿ ಬಿಸಿಲಿಂದ ಬಂದಿರ್ತೀರ, ನಿಮ್ಮದು ಕೈ ಅಥವಾ ಮುಖ ಟ್ಯಾನ್ ಆಗಿರುತ್ತೆ. ಇಮಿಡಿಯೇಟಾಗಿ ರಿಸಲ್ಟ್ ಕೊಡುವಂಥ ಒಂದು ಪೌಡರ್ನ ಹೇಗೆ ಮಾಡ್ಕೊಂಬಿಡೋದಂತ ನೋಡ್ಕೊಂಬರೋಣ, ಕೊನೆವರೆಗೂ ನೋಡಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿಣನ ತಗೊಂಡು ಫ್ರೈ ಮಾಡ್ತಾ ಇದ್ದೀನಿ. ಅರಿಶಿಣ ನಿಮಗೆ ಸ್ಕಿನ್ ಕಾಂತಿಗೆ ಎಲ್ಪ್ ಮಾಡುತ್ತೆ, ಅಂದರೆ ವೈಟನಿಂಗ್ ಆಗೋಕ್ಕೆ ಮತ್ತು ಸುಕ್ಕುಗಟ್ಟಂಗೆ ಸ್ಕಿನ್ನನ್ನು ತಡೆಯುತ್ತೆ. ಇದನ್ನು ನೀವು ಕಾಫಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಕಲರ್ ಬಂದಾದಮೇಲೆ ನೀವು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಇಟ್ಕೊಳ್ಳಿ. ಇದ್ರ ಜೊತೆ ಮತ್ತು ಯಾವ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡ್ದಂಗೆ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ. ಇಲ್ಲಿ ನಾನು 5 ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ. ಒಂದು ಫ್ರೈ ಮಾಡಿರೋ ಟರ್ಮರಿಕ್ಕು, ಮಿಲ್ಕು, ಕಡಲೆ ಹಿಟ್ಟು, ಹನಿ ಮತ್ತು ಕಾಫಿ ಪೌಡರು ನಿಮಗೆ ಕೂಡ ನಿಮ್ಮ ಸ್ಕ್ರಬ್ಬಲ್ಲೆಲ್ಲ ಯೂಸ್ ಮಾಡ್ಬೋದು. ಮಾಡಿದಾಗ ಸ್ಕಿನ್ನು ಸಾಫ್ಟಾಗಿ ಗ್ಲೋಯಿಂಗಾಗಿ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ 5 ಇಂಗ್ರೀಡಿಯೆಂಟು ಕೂಡ ಗ್ಲೋಯಿಂಗಿಗೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 1 ಸ್ಪೂನು ಟರ್ಮರಿಕ್ ತಗೊಂಡಿದ್ದೀನಿ, ಮತ್ತು 1 ಸ್ಪೂನು ಕಾಫಿ ಪೌಡರ್ನ ತಗೋತಾ ಇದ್ದೀನಿ, ಮತ್ತು 1 ಸ್ಪೂನು ಕಡಲೆ ಹಿಟ್ಟು, ಮತ್ತು 1 ಸ್ಪೂನು ಹನಿ. ನಿಮಗೆ ಮತ್ತು ಮಿಲ್ಕು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿ. ನೀವು ಹನಿ ಯೂಸ್ ಮಾಡಿದ್ರಿಂದ ನಿಮ್ಮ ಸ್ಕಿನ್ನು ಬಿಳಿ ಆಗೋದ್ರ ಜೊತೆಗೆ ಕಾಂತಿ ಕೂಡ ಬರುತ್ತೆ. ಈವನ್ ಟರ್ಮರಿಕ್ ನಿಮಗೆ ಹೇಗೆ ಸುಕ್ಕುಗಟ್ಟೋದನ್ನು ತಡೆಯುತ್ತೆ, ಅದೇ ರೀತಿ ಕಡಲೆ ಹಿಟ್ಟು ಕೂಡ ನಿಮ್ಮ ಸ್ಕಿನ್ನನ್ನು ಟೈಟನಿಂಗ್ ಮಾಡುತ್ತೆ. ಆವಾಗ ನಿಮಗೆ ಏಜ್ ಆದ್ರೂ ಕೂಡ ಸ್ಕಿನ್ನು ಸುಕ್ಕುಗಟ್ಟಲ್ಲ, ಆವಾಗ ನಿಮ್ಮದು ಸ್ಕಿನ್ನು ಸ್ಟಿಫ್ ಆಗಿರುತ್ತೆ. ಸೊ ಇದನ್ನು ನೀವು ರೆಗ್ಯುಲರ್ ಮಾಡ್ತಾ ಬರೋದ್ರಿಂದ ನಿಮ್ಮದು ವೈಟನಿಂಗೂ ಆಗುತ್ತೆ, ಮತ್ತು ವೈಟ್ ಹೆಡ್ಸು, ಬ್ಲಾಕ್ ಹೆಡ್ಸ್ ರಿಮೂವ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ, ಸಾಫ್ಟ್ ಆಗುತ್ತೆ ನಿಮ್ಮದು ಸ್ಕಿನ್ನು. ವಾರಕ್ಕೆ 1 ಸತಿ ಮಾಡಿಕೊಂಡ್ರೆ ಸಾಕು. ನೀವು ಈ ಪ್ಯಾಕ್ನ ಒಂದು 10 ನಿಮಿಷ ನೀವು ಮೈಲ್ಡ್ ಮಸಾಜ್ ಮಾಡಿ ಅದನ್ನು ವಾಶ್ ಮಾಡ್ತಾ ಬರೋದ್ರಿಂದ ನೀವು ವಾರದಲ್ಲಿ 1 ಸತಿ ನಿಮ್ಮದು ನ್ಯಾಚುರಲ್ ಆಗಿ ನಿಮ್ಮದು ಸ್ಕಿನ್ನು ಗ್ಲೋ ಆಗುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ನಾನು ಇವಾಗ ಜಸ್ಟ್ 1 ವಾಶಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೂ ಇದಕ್ಕೂ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವು ಇದನ್ನು ರೆಗ್ಯುಲರಾಗಿ ಮಾಡ್ಕೊಳ್ತಾ ಹೋದಾಗ ನಿಮಗೆ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಮತ್ತು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ರೆಗ್ಯುಲರ್ ಶೇರ್ ಮಾಡಿ, ಲೈಕ್ ಮಾಡಿ. ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ನಿಮ್ಮದು ಸ್ಕಿನ್ನು ಮತ್ತು ಇದನ್ನೆಲ್ಲ ಮಾಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು.